ಯಾಕಂದರೆ 25 ಮಂದಿ ಇದೆಯಲ್ಲ, ನಾವು ಕಾರಣ ಅಲ್ಲ, ಬೆಲೆ ಏರಿಕೆ ನೀವು ಕಾರಣ. ನೀವು ಏನು ಮಾಡಿದ್ರಪ್ಪ ಇಲ್ಲಿವರೆಗೆ? ಸಿಲಿಂಡರ್ದು ಮಾತಾಡಿದ್ವಿ ನಾವು. ಸಿಲಿಂಡರ್ದು ಎಷ್ಟಿತ್ತು ನಿಮಗೆ ಗೊತ್ತದ? ಎಷ್ಟಪ್ಪ? ಆಡಿದಾಗ 450 ಇತ್ತು, ಈಗ ಎಷ್ಟಾಗ್ಯದ? 850, 900. ಅಂದ್ರೆ ಇವತ್ತು ನೀವು ಇಲ್ಲಿವರೆಗೆ ಬರೀ ಡೀಸೆಲ್ ಮತ್ತು ಪೆಟ್ರೋಲ್ದೊಳಗನ ಎಷ್ಟು ಹೊಡೆದ್ರಪ್ಪ ಅಂದ್ರೆ ಮೋದಿ ಸರ್ಕಾರ ಇದ್ದಿದ್ದು. ಈ ಕಳೆದ 10 ವರ್ಷಗಳಲ್ಲಿ 30 ಲಕ್ಷ ಕೋಟಿ ರೂಪಾಯಿ ಸುಂಕ ವಸೂಲು ಮಾಡಿದಿರಿ, ಟ್ಯಾಕ್ಸ್ ವಸೂಲು ಮಾಡಿದಿರಿ ಜನಸಾಮಾನ್ಯರಿಂದ. ಆದರೂ ಇನ್ನೂ ನಿಮ್ಮ ತೀರ್ತಲ್ಲ, ಬೆಲೆ ಏರ್ತಾನೆ ಇದೆ. ಈ ಎಲ್ಲ ಬೆಲೆ ಏರಿಕೆಗೆ ಯಾರಪ್ಪ? ನೀವು ಕಾರಣರು ಅಂತ ಈ ರೀತಿ ಕಾಂಗ್ರೆಸ್ BJP ಮೇಲೆ ಸ್ಟ್ರೈಕ್ ಮಾಡ್ತಾಯಿದೆ. ಬೆಂಗಳೂರಲ್ಲಿ ಖಾಲಿ ಸಿಲಿಂಡರ್ ಡಬ್ಬಿ ಹಿಡ್ಕೊಂಡು ನಮ್ಮ DK ಶಿವಕುಮಾರ್ ಅವರು ಜನಕ್ಕೆ ತೋರಿಸ್ತಾ ಇದ್ದಾರೆ, ಇದೇ ನೋಡ್ರಿ ಹೆಂಗದ ಇದು ಏನಿತ್ತು ಈಗೇನಾಗಿದೆ ಅಂತ. ಬೆಂಗಳೂರಲ್ಲಿ ಜಬರ್ದಸ್ತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಈ ಪ್ರತಿಯೊಂದು ವಿಷಯದಲ್ಲಿ ಮೋದಿಯ ಸರ್ಕಾರ ಸೋಲುಗಳ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಸ್ಟ್ರೈಕದ ಈ ರೂಪ ಇವತ್ತು ಏನಾಗಿದೆಪ್ಪ ಅಂದ್ರೆ, ಹೌದಲ್ಲ BJP ಕಾರಣ ಇರ್ಬೋದು ಇದಕ್ಕೆಲ್ಲ ಅನ್ನೋಂಗೆ ಎಲ್ಲರ ತಲೆಯಲ್ಲಿ ಬಿತ್ತುವಂಥದ್ದು. ಈ ಸ್ಟ್ರೈಕ್ ಈಗ ಯಾಕೆ ಮಾಡಿದ್ರು ಅಂದರೆ, ಅವ್ರಿಗೂ ತಮ್ಮ ಶಕ್ತಿ ತೋರಿಸ್ಬೇಕಾಗಿತ್ತು. BJPಗರು ತಮ್ಮ ಶಕ್ತಿ ತೋರಿಸಿದರು. ಬೆಲೆ ಏರಿಕೆ ಬಗ್ಗೆ ಈಗಾಗಲೇ ಆಕ್ರೋಶದ ಯಾತ್ರೆ ಶುರು ಮಾಡಿದ್ದಾರೆ. ಜನ ಆಕ್ರೋಶಗೊಂಡಿದ್ದಾರೆ ಜಾತ್ರೆ. ಅದಕ್ಕೆ ಪ್ರತಿಯಾಗಿ ಆ ಶಕ್ತಿನ ಕಳಿಸುವಾಗಿ ಇವತ್ತು ನಮ್ಮ ಕಾಂಗ್ರೆಸ್ಸಿಗರು ಸ್ಟ್ರೈಕ್ ಮಾಡಿದ್ದಾರೆ. ನಿನ್ನೆ ಮಾಡೋದಷ್ಟೇ ಅಲ್ಲ, ಈ ಪ್ರತಿಭಟನೆಯಲ್ಲೇ ಕೇಂದ್ರ ಸರ್ಕಾರವನ್ನು ಪೂರ್ತಿಯಾಗಿ ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ. ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ ಮೋದಿಯವರ ಕಾರಣ, ಮೋದಿ ಸರ್ಕಾರ ಕಾರಣ, ಕೇಂದ್ರ ಸರ್ಕಾರ ಕಾರಣ. ನಮ್ಮದು ಏನೂ ಇಲ್ಲ. ನಮ್ಮದು ಕೇವಲ ಒಂದು ಒಳ್ಳೆ ಆಡಳಿತ ಕೊಡುವಂಥ ಸರ್ಕಾರ ಆಗ್ಯದ. ಹೇಳ್ರಿ, ಒಂದು ನಾವೇನು ತಪ್ಪು ಮಾಡಿದ್ವಿ ಇಲ್ಲಿವರೆಗೆ? ಏನು ಬೆಲೆ ಏರಿಕೆ ಅಂದರೆ ಏನು? ಇದು ಮಾಡಿದವರು ಯಾರು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಇನ್ನೂ ಜೋರು ಹಿಡಿತಾ ಇದೆ. ಮತ್ತು